ಸಂಗೊಳ್ಳಿ ರಾಯಣ್ಣ ಪ್ರತಿಮೆ ಅನಾವರಣ ಸೌಹಾರ್ದಯುತವಾಗಿ ನಡೆಸಲಿ. ಕಲ್ಕುಡಿಕೆ ಗ್ರಾಮದಲ್ಲಿ ಶಾಂತಿ ನೆಲೆಸಲಿ. ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈಪಂಡ ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿದ ಸ್ವಾತಂತ್ರ್ಯ ಸೇನಾನಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಅನಾವರಣದ ಹೆಸರಲ್ಲಿ ಹುಣಸೂರು ಪಟ್ಟಣದ ಕಲ್ಕುಡಿಯ ಕುರುಬ ಸಮಾಜದ ಅಣ್ಣ ತಮ್ಮಂದಿರು ಪರಸ್ಪರ ವಾಗ್ಯುದ್ಧ ನಡೆಸುತ್ತಾ ಹೊರಗಿನವರ ಪ್ರಚೋದನೆಯಿಂದ ಗ್ರಾಮದಲ್ಲಿ ಪ್ರಕ್ಷುಬ್ಧ ವಾತಾವರಣ ಉಂಟಾಗಿರುವುದು ನಮ್ಮ ಸಮುದಾಯದ ಸ್ವಾತಂತ್ರ್ಯ ಸೇನಾನಿಗೆ ನಾವು ತೋರುತ್ತಿರುವ ಅಗೌರವ. ಇದು ಇತ್ತೀಚಿನ ವರ್ಷಗಳಲ್ಲಿ ಕುರುಬ ಸಮಾಜದ ಯುವಕರು ಜಾಗೃತರಾಗಿ ಸಂಘಟಿತವಾಗಿ ಸಮಾಜದ ಗುರುಪೀಠದ ಶ್ರೀಗಳು ಹಾಗೂ ಹಿರಿಯರ ಮಾರ್ಗದರ್ಶನದಲ್ಲಿ ಎಸ್ಟಿ ಮೀಸಲಾತಿ ಹೋರಾಟ ಸೇರಿದಂತೆ ನ್ಯಾಯಯುತವಾಗಿ ಸರ್ಕಾರದಿಂದ ದೊರಕಬೇಕಿರುವ ಸವಲತ್ತುಗಳಿಗೆ ಹೋರಾಟ ನಡೆಸುತ್ತಿರುವುದು ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯ. ಹೀಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಹಳ್ಳಿಗಳಲ್ಲಿ ಕನಕ ಜಯಂತಿ ಆಚರಣೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಸಂದರ್ಭದಲ್ಲಿ ರಾಯಣ್ಣನ ಪ್ರತಿಮೆ ಅನಾವರಣವಾಗುತ್ತಿರುವ ವಿಚಾರ ಜಾಗೃತ ಕುರುಬ ಸಮಾಜದವರಿಗೆ ತಿಳಿದ ವಿಷಯವೇ ಆಗಿದೆ. ಅದರಲ್ಲೂ ಸಾಮಾಜಿಕ ಜಾಲತಾಣದ ವ್ಯಾಪಕ ಬಳಕೆಯ ಈ ದಿನಗಳಲ್ಲಿ ಪ್ರಪಂಚದ ಯಾವುದೋ ಮೂಲೆಯಲ್ಲಿ ನಡೆದ ಒಳ್ಳೆಯ ಕೆಟ್ಟ ಘಟನಾವಳಿಗಳು ಕ್ಷಣ ಮಾತ್ರದಲ್ಲಿ ನಮಗೆ ತಿಳಿಯುವಂತಾಗಿದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯದ ವಿರುದ್ಧ ತೀವ್ರ ಪ್ರತಿರೋಧ ಒಡ್ಡಿ ಹೋರಾಡಿದ ವೀರ ಸೇನಾನಿ ಜೊತೆಗಿದ್ದ ನಂಬಿಕೆ ದ್ರೋಹಿಗಳ ಕುತಂತ್ರದಿಂದಾಗಿ ಬ್ರಿಟಿಷರಿಗೆ ಸೆರೆಸಿಕ್ಕು ಗಲ್ಲಿಗೇರುವಂತಾಗಿದ್ದು ಇತಿಹಾಸ. ಹೀಗಾಗಿ ಜಾಗೃತ ಕುರುಬ ಸಮಾಜದ ಯುವ ಜನರು ರಾಜಕಾರಣಿಗಳ ಯಾವುದೇ ಪ್ರಲೋಭನೆ ಪ್ರಚೋದನೆಗೆ ಒಳಗಾಗದೆ ಇಡೀ ಗ್ರಾಮ ಒಂದಾಗಿ ಸೌಹಾರ್ದಯುತವಾಗಿ ಸಮಸ್ಯೆಯ ಇತ್ಯರ್ಥಕ್ಕೆ ಮುಂದಾಗಬೇಕಿದೆ. ಹೊರಗಿನವರ ಪ್ರಚೋದನೆಯಿಂದ ಗ್ರಾಮದಲ್ಲಿ ಶಾಂತಿ ಭಂಗ ಉಂಟು ಮಾಡಿಕೊಳ್ಳದೆ ಎಲ್ಲರೂ ಒಂದಾಗಿ ಸಾರ್ವಜನಿಕ ಸ್ಥಳದಲ್ಲಿ ಪ್ರತಿಮೆ ಸ್ಥಾಪಿಸಲು ಅಗತ್ಯವಾಗಿ ಪಡೆಯಬೇಕಿರುವ ಅನುಮತಿಯನ್ನ ಸಂಬಂಧಿಸಿದ ಪ್ರಾಧಿಕಾರದಿಂದ ಪಡೆದು ಗ್ರಾಮದಲ್ಲಿ ಹಬ್ಬದ ವಾತಾವರಣದಲ್ಲಿ ಪ್ರತಿಮೆ ಅನಾವರಣ ಮಾಡುವುದು ರಾಯಣ್ಣನಿಗೆ ನಾವು ತೋರುವ ಗೌರವ. ಅದನ್ನ ಬಿಟ್ಟು ಸಮಾಜದವರೇ ಪರಸ್ಪರ ಕಚ್ಚಾಡುವುದು ಶೋಭೆಯಲ್ಲ. ನಮ್ಮ ಕಚ್ಚಾಟ ಬೇರೆಯವರಿಗೆ ಲಾಭವಾಗದಿರಲಿ. ಎಲ್ಲರೂ ಒಟ್ಟಾಗಿ ಕಲ್ಕುಡಿಯ ಶ್ರೀ ಬೀರೇಶ್ವರ ಸಮುದಾಯ ಭವನದಲ್ಲಿ ಎರಡೂ ಗುಂಪುಗಳವರು ಸೇರಿ ಚರ್ಚಿಸಿ ಸೌಹಾರ್ದಯುತವಾಗಿ ಸಂಬಂಧಿಸಿದ ಪ್ರಾಧಿಕಾರದ ಅನುಮತಿ ಪಡೆದು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನ ಅನಾವರಣ ಮಾಡೋಣ. ತಲೆಮಾರುಗಳಿಂದ ಶಾಂತಿ, ಸೌಹಾರ್ದತೆ, ಸಹೋದರತೆಯಿಂದ ಬಾಳಿ ಬದುಕುತ್ತಿರುವ ಕಲ್ಕುಡಿಕೆ ಗ್ರಾಮದ ಕುರುಬ ಸಮಾಜದ ಬಾಂಧವರು ಮುಂಬರುವ ದಿನಗಳಲ್ಲೂ ಇದೇ ರೀತಿಯ ಸೌಹಾರ್ದತೆ ಕಾಪಾಡಿಕೊಂಡು ಹೋಗುವ ಮೂಲಕ ಇತರೆ ಸಮಾಜಗಳಿಗೆ ಮಾದರಿಯಾಗಿ ನಿಲ್ಲಬೇಕು. ಚುನಾವಣೆಗೆ ಇನ್ನೂ 1.5 ವರ್ಷಗಳಿದೆ. ಆಗ ಸಮಾಜ ಯಾರನ್ನ ಬೆಂಬಲಿಸಬೇಕು ಎಂಬ ತೀರ್ಮಾನವನ್ನ ತೆಗೆದುಕೊಂಡು ಬೆಂಬಲಿಸೋಣ. ಅದನ್ನು ಬಿಟ್ಟು ರಾಜಕೀಯ ಲಾಭಕ್ಕಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನನ್ನ ಬಳಸಿಕೊಳ್ಳುವುದು ಸರಿಯಲ್ಲ. ಬ್ಯೂರೋ ರಿಪೋರ್ಟ್ ಮಾಸಿಂ ಶರೀಫ್, ಪ್ರಜಾಪವರ್ ಟಿವಿ, ಹುಣಸೂರು. ಸರ್, ನಾನು ಬಂದು ನನ್ನ ಹೆಸರು ಕೆಂಚೇಗೌಡ ಸರ್. ನಾನು ನಿವೃತ್ತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮತ್ತು ಹಿಂದಿನ ನಿಕಟಪೂರ್ವ ಕನಕ ನೌಕರರ ಒಕ್ಕೂಟದ ಅಧ್ಯಕ್ಷನ ಕೆಲಸ ಮಾಡಿದ್ದೀನಿ ಸರ್. ಜೊತೆಗೀಗ ಶಿವಳ್ಳಿ ಮುತ್ತಣ್ಣ ಸಾಹೇಬರು ನನಗೆ ಕರ್ನಾಟಕ ರಾಜ್ಯದ ಅಹಿಂದ ಸಂಘಟನೆಯ ನಿವೃತ್ತ ಅಧಿಕಾರಿಗಳ ರಾಜ್ಯಾಧ್ಯಕ್ಷನಾಗಿ ನನಗೆ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್. ಅವ್ರಿಗೆ ಮೊದಲನೇದಾಗಿ ನಮಸ್ಕಾರನ ಸಲ್ಲಿಸ್ತೀನಿ ಸರ್. ಹಾಗೆ ನಮ್ಮ ಈ ಹುಣಸೂರಿನಲ್ಲಿ ಈಗ 15/8/2026 ಅಂದರೆ ಸ್ವಾತಂತ್ರ್ಯ ದಿನಾಚರಣೆಯ ದಿನದಿಂದ ಇದುವರೆಗೂ ನಡೆದಂಥ ಘಟನಾವಳಿಗಳನ್ನ ಮೀಡಿಯಾ ಮೂಲಕ ನೀವೆಲ್ಲ ನೋಡ್ತಾ ಇದ್ದೀರಿ ಸರ್. ಇದು ನಿಜವಾಗ್ಲೂ ಜಾತಿಗಳನ್ನ ಎತ್ಕಟ್ಟಿ ಹೊಡೆಸಾಡುವಂಥ ಒಂದು ಸಂದರ್ಭ ಸೃಷ್ಟಿಯಾಗ್ಬಿಟ್ಟಿದೆ ಸರ್. ಅದರಿಂದ ದಯವಿಟ್ಟು ಸರ್ ಇದನ್ನು ನನ್ನ ಎಲ್ಲ ಬಂಧುಗಳಲ್ಲಿ ನಾನು ಅವ್ರನ್ನಲ್ಲಿ ಪ್ರಾರ್ಥಿಸ್ಕೊಳ್ಳೋದಿಷ್ಟೇ ಸರ್. ಯಾವುದೇ ಕಾರಣಕ್ಕೂ ಒಬ್ಬರನ್ನೊಬ್ಬರು ಎತ್ಕಟ್ಟಿ ಕಾಂಟ್ರವರ್ಸಿ ತಂದಿಟ್ಕೊಳ್ಳೋದು ಇದು ಶೋಭೆ ತರುವಂಥ ವಿಷಯ ಅಲ್ಲ ಸರ್. ಆದ್ದರಿಂದ ಎಲ್ಲ ನನ್ನ ಸಮಾಜದ ಬಂಧುಗಳು ಮತ್ತು ಯುವಕರು ಯುವತಿಯರು ಸರ್, ಅವರ ಒಂದು ಪ್ರಚೋದನಕಾರಿ ಹೇಳಿಕೆಗಳನ್ನ ನೋಡಿದ್ರೆ ಅಯ್ಯೋ ಅನ್ನಿಸ್ತದೆ ಸರ್. ಹುಣಸೂರು ಸರ್, ಹಿಂದೆ ಎಂತೆಂಥ ರಾಜ ಮಹಾರಾಜರು ಸರ್, ಶ್ರೀ ಡಿ ದೇವರಾಜ್ ಅರಸು ಅವರು ಕೊಟ್ಟಂಥ ಕರ್ಮ ಭೂಮಿ ಸರ್ ಇದು. ಈ ಒಂದು ಹುಣಸೂರು ತಾಲೂಕು
ಎಂತೆಂಥವ್ರಿಗೂ ಆಸರೆಯಾಗಿದೆ ಸರ್ ಈ ಮಣ್ಣಿನ ಗುಣ, ಈ ಹುಣಸೂರಿನ ಗುಣ. ಅಂಥದ್ರಲ್ಲಿ ಸರ್ ಯಾರ್ಯಾರ್ದೋ ಪ್ರಚೋದನಕಾರಿ ಹೇಳಿಕೆಯಿಂದಾಗಿ ನನ್ನ ಬಂಧುಗಳು ಇಲ್ಲಿ ತಾವೆಲ್ಲರೂ ಸೌಹಾರ್ದಯುತದಿಂದ ಮಾನ್ಯ ಸಂಗೊಳ್ಳಿ ರಾಯಣ್ಣರವರ ಪ್ರತಿಮೆಗೆ ಅವರು ಹಾಲಾಭಿಷೇಕ ಮಾಡೋದ್ರ ಮೂಲಕ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಸರ್ ಕಲ್ಕುಣಿಕೆ ಬಂಧುಗಳು ನೋಡಿದ್ರೆ ನಿಜವಾಗ್ಲೂ ಸರ್ ನಮಗೆ ಒಂದು ಶರೀರದ ಹೃದಯ ಇದ್ದ ಹಾಗೆ ಸರ್. ಇವತ್ತು ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ಅವರು ಇವ್ರನ್ನ ಎತ್ತಾಡೋದು, ಇವರು ಅವ್ರನ್ನ ಎತ್ತಾಡೋದು, ಈ ರೀತಿಯಾಗಿ ತುಂಬ ಗೊಂದಲಕ್ಕೆ ಈಡಾಗ್ಬಿಟ್ಟು ಎಲ್ಲರೂ ಒಂಥರ ಶಾಂತಿ ಕದಲ್ಬಿಟ್ಟಿದ್ದಾರೆ ಸರ್. ಅದರಿಂದ ದಯಮಾಡಿ ತಾವು ಇದನ್ನು ಎಲ್ಲ ನನ್ನ ಸಮಾಜದ ಬಂಧುಗಳಿಗೆ ಸರ್, ಇಡೀ ಗ್ರಾಮ ಒಂದೇ ಅಲ್ಲ ಸರ್, ಗ್ರಾಮ, ತಾಲೂಕು, ಜಿಲ್ಲೆ, ರಾಜ್ಯಾದ್ಯಂತ ಏನ್ರಿ ಹುಣಸೂರಲ್ಲಿ ಕೆಂಚೇಗೌಡ್ರೆ ಯಾಕಪ್ಪ ಏನ್ರಿ ತೊಂದರೆ, ಯಾಕ್ರಿ ಹಿಂಗಾಗಿದೆ, ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಗೆ ಇಷ್ಟೊಂದು ತಾಪತ್ರೆ ಕೊಡ್ತಿರೋರು ಯಾರ್ರೀ ಅಂತ ಕೇಳ್ತಾರೆ ಸರ್. ಏನಿಲ್ಲ ಸರ್, ಏನೋ ತಾಂತ್ರಿಕವಾಗಿ ತಾಪತ್ರೆ ಆಗಿದೆ, ಸರಿ ಆಯ್ತದೆ ಸರ್ ಅಂತ ಹೇಳಿ ಉತ್ತರ ಕೊಡ್ತಾ ಇದ್ದೀನಿ ಸರ್. ಆದರೆ ನನ್ನೆಲ್ಲ ಏನು ಈಗ ಮಾಧ್ಯಮದಲ್ಲಿ ನಾವು ನೋಡ್ತಾ ಇದ್ದೀವೋ ಎಲ್ಲ ಬಂಧುಗಳು, ಎಲ್ಲ ಸಮಾಜದ ಬಂಧುಗಳು ಯಾವುದೇ ಒಂದು ಪ್ರವೋಕ್ ಮಾಡ್ಕೊಳ್ಳದೆ ಎಲ್ಲರೂ ಶಾಂತಿಯುತವಾಗಿ ವರ್ತಿಸಿ ಎಲ್ಲ ಸಮಾಜದ ಈಗ ಇವರು ಅವ್ರನ್ನ ಎತ್ತಾಡೋದು, ಇವರು ನನ್ನ ಬಳಗ, ಅವ್ರು ನನ್ನ ಬಳಗ, ನೀನೇನು ಮಾಡ್ತೀಯ, ನೀನು ಎಂತ ಮಾಡ್ತೀಯ, ಈ ಥರದ ಒಂದು ಪ್ರವೋಕ್ನ ಭಾಷಣಗಳನ್ನ ದಯಮಾಡಿ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸ್ತಾ ತಾವೆಲ್ಲರೂ ಏನು ಬಂಧುಗಳಲ್ಲಿ ಒಬ್ಬರನ್ನ ಎತ್ಕಟ್ಟು ಏನು ಮಾತಾಡ್ತಿದ್ದೀರಾ ಅದನ್ನು ದಯವಿಟ್ಟು ತಾವು ನಿಲ್ಲಿಸಬೇಕು ಅಂತ ಹೇಳಿ ನಾನು ಕಳಕಳಿಯಿಂದ ಮನವಿ ಮಾಡ್ಕೊತ ಸರ್. ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟ, ಬ್ರಿಟಿಷರ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡಿದ ಸ್ವಾತಂತ್ರ್ಯ ಸೇನಾನಿ, ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಅನಾವರಣದ ಹೆಸರಿನಲ್ಲಿ ಸರ್ ಹುಣಸೂರು ಪಟ್ಟಣದ ಕಲ್ಕುಣಿಕೆಯ ಕುರುಬ ಸಮಾಜದ ಅಣ್ಣ ತಮ್ಮಂದಿರು ಪರಸ್ಪರ ವಾಗ್ವಾದ ನಡೆಸುತ್ತಾ ಹೊರಗಿನವರ ಪ್ರಚೋದನೆಯಿಂದ ಗ್ರಾಮದಲ್ಲಿ ಪ್ರಕ್ಷುಬ್ಧ ವಾತಾವರಣ ಉಂಟಾಗಿ ನಮ್ಮ ಸಮುದಾಯದ ಸ್ವಾತಂತ್ರ್ಯ ಸೇನಾನಿಗೆ ನಾವು ತೋರುತ್ತಿರುವ ಅಗೌರವ ಇದು ಸರ್. ಇತ್ತೀಚಿನ ವರ್ಷಗಳಲ್ಲಿ ಕುರುಬ ಸಮಾಜದ ಯುವಕರು ಜಾಗೃತರಾಗಿ ಸಂಘಟಿತರಾಗಿ ಸಮಾಜದ ಗುರುಪೀಠದ ಶ್ರೀಗಳು ಹಾಗೂ ಹಿರಿಯರ ಮಾರ್ಗದರ್ಶನದಲ್ಲಿ ಎಸ್ಟಿ ಮೀಸಲಾತಿ ಹೋರಾಟ ಸೇರಿದಂತೆ ನ್ಯಾಯಯುತವಾಗಿ ಸರ್ಕಾರದಿಂದ ದೊರೆಯಬೇಕಾಗಿರುವ ಸವಲತ್ತುಗಳಿಗಾಗಿ ಹೋರಾಟ ನಡೆಸುತ್ತಿರುವ ನಮ್ಮೆಲ್ಲರಿಗೂ ತಿಳಿದಿರುವ ವಿಷಯ ಸರ್. ಹೀಗಾಗಿಯೇ ಇತ್ತೀಚಿನ ವರ್ಷಗಳಲ್ಲಿ ಹಳ್ಳಿಗಳಲ್ಲಿ ಕನಕ ಜಯಂತಿ ಆಚರಣೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಜಯಂತಿ ಸಂದರ್ಭದಲ್ಲಿ ರಾಯಣ್ಣನ ಪ್ರತಿಮೆ ಅನಾವರಣವಾಗುತ್ತಿರುವ ವಿಚಾರ ಜಾಗೃತ ಕುರುಬ ಸಮಾಜದವರಿಗೆ ತಿಳಿದ ವಿಷಯವೇ ಆಗಿದೆ ಸರ್. ಅದರಲ್ಲೂ ಸಾಮಾಜಿಕ ಜಾಲತಾಣದ ವ್ಯಾಪಕ ಬಳಕೆಯ ಈ ದಿನಗಳಲ್ಲಿ ಪ್ರಪಂಚದ ಯಾವುದೋ ಮೂಲೆಯಲ್ಲಿ ನಡೆದ ಒಳ್ಳೆಯ ಕೆಟ್ಟ ಘಟನಾವಳಿಗಳು ಕ್ಷಣ ಮಾತ್ರದಲ್ಲಿ ನಮಗೆ ತಿಳಿಯುವಂತಾಗಿದೆ ಸರ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಸೈನ್ಯದ ವಿರುದ್ಧ ತೀವ್ರ ಪ್ರತಿರೋಧ ಒಡ್ಡಿ ಹೋರಾಡಿದ ವೀರ ಸೇನಾನಿ ಜೊತೆಗಿದ್ದ ನಂಬಿಕೆ ದ್ರೋಹಗಳ ಕುತಂತ್ರದಿಂದಾಗಿ ಬ್ರಿಟಿಷರಿಗೆ ಸೆರೆ ಸಿಕ್ಕಿ ಗಲ್ಲಿಗೇರುವಂತಾಗಿದ್ದು ಇತಿಹಾಸ ಸರ್. ಹೀಗಾಗಿ ಜಾಗೃತ ಕುರುಬ ಸಮಾಜದ ಯುವ ಜನರು ರಾಜಕಾರಣಿಗಳ ಯಾವುದೇ ಪ್ರಚೋದನೆಗೆ ಒಳಗಾಗದೆ ಇಡೀ ಗ್ರಾಮ ಒಂದಾಗಿ ಸೌಹಾರ್ದಯುತವಾಗಿ ಸಮಸ್ಯೆಯ ಇತ್ಯರ್ಥಕ್ಕೆ ಮುಂದಾಗಬೇಕಿದೆ. ಹೊರಗಿನವರ ಪ್ರಚೋದನೆಯಿಂದ ಗ್ರಾಮದಲ್ಲಿ ಶಾಂತಿ ಭಂಗ ಉಂಟು ಮಾಡಿಕೊಳ್ಳಲಾಗಿದೆ. ಎಲ್ಲರೂ ಒಂದಾಗಿ ಸಾರ್ವಜನಿಕ ಸ್ಥಳದಲ್ಲಿ ಪ್ರತಿಮೆ ಸ್ಥಾಪಿಸಲು ಅಗತ್ಯವಾಗಿ ಪಡೆಯಬೇಕಿರುವ ಅನುಮತಿಯನ್ನೂ ಸಂಬಂಧಿಸಿದ ಪ್ರಾಧಿಕಾರದಿಂದ ಪಡೆದು ಗ್ರಾಮದಲ್ಲಿ ಹಬ್ಬದ ವಾತಾವರಣದಲ್ಲಿ ಪ್ರತಿಮೆ ಅನಾವರಣ ಮಾಡುವುದು ರಾಯಣ್ಣನಿಗೆ ನಾವು ತೋರುವ ಗೌರವ ಸರ್. ಅದನ್ನು ಬಿಟ್ಟು ಸಮಾಜದವರೇ ಪರಸ್ಪರ ಕಚ್ಚಾಡುವುದು ಶೋಭೆಯಲ್ಲ. ನಮ್ಮ ಕಚ್ಚಾಟ ಬೇರೆಯವರಿಗೆ ಲಾಭವಾಗದಿರಲಿ. ಎಲ್ಲರೂ ಒಟ್ಟಾಗಿ ಕಲ್ಕುಣಿಕೆಯ ಬೀರೇಶ್ವರ ಸಮುದಾಯ ಭವನದಲ್ಲಿ ಎರಡೂ ಗುಂಪುಗಳವರು ಸೇರಿ ಚರ್ಚಿಸಿ ಸೌಹಾರ್ದಯುತವಾಗಿ ಸಂಬಂಧಿಸಿದ ಪ್ರಾಧಿಕಾರದ ಅನುಮತಿ ಪಡೆದು ಸಂಗೊಳ್ಳಿ ರಾಯಣ್ಣನ ಪ್ರತಿಮೆಯನ್ನು ಅನಾವರಣ ಮಾಡೋಣ.
ತಲೆಮಾರುಗಳಿಂದ ಶಾಂತಿ ಸೌಹಾರ್ದತೆ ಸಹೋದರತೆಯಿಂದ ಬಾಳಿ ಬದುಕುತ್ತಿರುವ ಕಲ್ಕುಣಿಕೆ ಗ್ರಾಮದ ಕುರುಬ ಸಮಾಜದ ಬಾಂಧವರು ಮುಂಬರುವ ದಿನಗಳಲ್ಲಿ ಇದೇ ರೀತಿಯ ಸೌಹಾರ್ದ ಕಾಪಾಡಿಕೊಂಡು ಹೋಗುವ ಮೂಲಕ ಇತರೆ ಸಮಾಜಗಳಿಗೆ ಮಾದರಿಯಾಗಿ ನಿಲ್ಲಬೇಕು. ಚುನಾವಣೆಗೆ ಇನ್ನು 1.5 ವರ್ಷಗಳಿದೆ. ಆಗ ಸಮಾಜ ಯಾರನ್ನೂ ಬೆಂಬಲಿಸಬೇಕು ಎಂಬ ತೀರ್ಮಾನವನ್ನು ತೆಗೆದುಕೊಂಡು ಬೆಂಬಲಿಸೋಣ. ಅದನ್ನು ಬಿಟ್ಟು ರಾಜಕೀಯ ಲಾಭಕ್ಕಾಗಿ ಕ್ರಾಂತಿವೀರಿ ಸಂಗೊಳ್ಳಿ ರಾಯಣ್ಣನನ್ನು ಬಳಸಿಕೊಳ್ಳುವುದು ಶೋಭೆಯಲ್ಲ. ಥ್ಯಾಂಕ್ ಯು ಸರ್. ನಮಸ್ಕಾರ ಸರ್.